ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರುವಂಥ ರಾಜ್ಯಪಾಲರ ವಿಚಾರದಲ್ಲಿ ಈಗ ಏನು ಅರ್ಜಿ ಇತ್ತು ಅದು ಈಗ ಕೋರ್ಟಲ್ಲಿ ಹೈಕೋರ್ಟ್ನಲ್ಲಿ ವಾದ ನಡೀತಾ ಇದೆ. ನನ್ನ ಬಳಿ ಪ್ರಕರಣದಲ್ಲಿ ಸಾಕಷ್ಟು ಸತ್ಯಾಂಶಗಳಿವೆ ಅನ್ನುವಂಥದ್ದನ್ನು ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ರಾಘವನ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಇದನ್ನು ಕೋರ್ಟ್ ಗಮನಕ್ಕೆ ತರ್ತಾ ಇದ್ದೇನೆ. ಮೂಡಾ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ಆಗಿದೆ ಅನ್ನುವಂಥ ವಾದವನ್ನು, ಸತ್ಯಾಂಶ ಹೊರಬರಬೇಕಾದ್ರೆ ತನಿಖೆ ಅನಿವಾರ್ಯತೆ ಇದೆ ಇದರಲ್ಲಿ ಅನ್ನುವಂಥದ್ದು ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ವಾದ ಮಂಡಿಸ್ತಾ ಸಾಕಷ್ಟು ಸತ್ಯಾಂಶಗಳಿವೆ ಈ ಪ್ರಕರಣದಲ್ಲಿ, ನಮ್ಮ ಬಳಿನೂ ಇದೆ, ಇದನ್ನು ಹೈಕೋರ್ಟ್ ಗಮನಕ್ಕೆ ತರ್ತಾ ಇದ್ದೀನಿ ಅಂತ ರಾಘವನ್ ಅವರು ವಾದ ಮಂಡಿಸ್ತಾ ಮುಂದೆ ಹೇಳ್ತಾರೆ, ಮೂಡಾ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ಆಗಿದೆ, ಹಾಗಾಗಿ ಇದೆಲ್ಲವೂ ಕೂಡ ಆಚೆ ಬರಬೇಕು ಅನ್ನೋದಾದರೆ ತನಿಖೆ ಅನಿವಾರ್ಯತೆ ಇದೆ ಇದರಲ್ಲಿ ಅನ್ನುವಂಥದ್ದನ್ನು ಕೋರ್ಟ್ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ರಾಘವನ್ ಅವರು ಮಾಡ್ತಾ ಇದ್ದಾರೆ. ಇದೇನೂ ಇಲ್ಲ, ಕನ್ವಿನ್ಸ್ ಮಾಡಬೇಕು, ನಾನು ಮಾಡುವಂಥ ವಾದ ಎಷ್ಟು ಪ್ರಬಲವಾಗಿದೆ ಅನ್ನುವಂಥದ್ದನ್ನು ಸಾಕ್ಷಿಗಳ ಸಮೇತವಾಗಿ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸ್ತಾ ಹೋಗಬೇಕಾಗತ್ತೆ. ಸೊ ಅದೇ ನಿಟ್ಟಿನಲ್ಲಿ ಈಗ ರಾಘವನ್ ಅವರು ಮಾಡ್ತಾ ಇದ್ದಾರೆ. ಎಲ್ಲ ವಕೀಲರು ವಾದವನ್ನು ಮಂಡಿಸಬೇಕಾದ್ರೆ ಅವರು ಹೇಳ್ತಾ ಇರೋದು ಸರಿ ಅಲ್ವಾ ಅಂತ ಅನಿಸುತ್ತೆ, ಇವ್ರು ಹೇಳಬೇಕಾದ್ರೂ ಕೂಡ ಹೌದಲ್ವಾ ಅಂತ ಇವ್ರದ್ದು ಅನಿಸುತ್ತೆ. ಸಿದ್ದರಾಮಯ್ಯನವ್ರ ಪರವಾಗಿ ವಕೀಲರಿರುವಂಥವ್ರು ಅವರು ವಾದವನ್ನು ಹಾಗೆ ಅನಿಸುತ್ತೆ, ಎಲ್ಲರದ್ದು ಹಾಗೆ. ಬಟ್ ನ್ಯಾಯಾಧೀಶರು ಎಲ್ಲವನ್ನ ಕೂಡ ಪರಿಗಣಿಸಿ ಅದಾದ ನಂತರ ಅದರಲ್ಲಿ ನಿಜವಾದಂತಹ ನ್ಯಾಯವನ್ನು ಕೊಡಬೇಕಾದಂಥದ್ದು ಅವರು ಇರುತ್ತೆ, ಅವ್ರು ಮಾಡ್ತಾರೆ. ಅದು ಇವತ್ತೇ ಆಗುತ್ತಾ ಅನ್ನುವಂಥದ್ದು ಇಲ್ಲಿರುವಂಥ ಪ್ರಶ್ನೆ ಈಗ. ಸೊ ಮೂಡಾ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ಆಗಿದೆ ಅನ್ನುವಂಥದ್ದನ್ನು ಸ್ನೇಹಮಯಿ ಕೃಷ್ಣ ಪರ ವಕೀಲರಾದಂಥ ರಾಘವನ್ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ 17A ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಈಗಾಗಲೇ ಹೈಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆಯನ್ನು ಆರಂಭವಾಗಿದೆ. ಇದರಲ್ಲಿ ರಾಘವನ್ ಅವರು ಈಗ ವಾದವನ್ನು ಮಂಡಿಸ್ತಾ ಇದ್ದಾರೆ, ದೂರುದಾರದಂಥ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು. ಸೊ ಕೋರ್ಟ್ ಗಮನಕ್ಕೂ ಕೂಡ ಈಗ ತರ್ತಾ ಇದ್ದಾರೆ, ಮೂಡಾ ಸೈಟ್ನಲ್ಲಿ ಯಾವ ರೀತಿಯಾಗಿ ಹಂಚಿಕೆಯಲ್ಲಿ ಅಕ್ರಮ ಆಗಿದೆ ಅನ್ನುವಂಥ ವಿಚಾರವನ್ನು. ಇದಕ್ಕೆಲ್ಲದಕ್ಕೂ ಕೂಡ ತನಿಖೆ ತುಂಬ ಅನಿವಾರ್ಯತೆ ಇದೆ ಅಂತ ಅವರು ಕೇಳಿಕೊಳ್ತಾ ಇದ್ದಾರೆ. ಸೊ ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ವಾದವನ್ನು ಮಂಡಿಸ್ತಾ ಈ ಎಲ್ಲ ಅಂಶಗಳನ್ನು ಮುಂದೆ ಇಡ್ತಾ ಇದ್ದಾರೆ. ಸೊ ಮುಖ್ಯಮಂತ್ರಿಗಳಿಗೆ ಬಿಗ್ ಡೇ ಇದು. 17A ಅಡಿಯಲ್ಲಿ ತನಿಖೆ ನಡೀಬೇಕಾದ್ರೆ ಸಕ್ಷಮ ಪ್ರಾಧಿಕಾರದ ಅವಶ್ಯಕತೆ ಇರುತ್ತೆ. ಇಲ್ಲಿ ರಾಜ್ಯಪಾಲರು ಸಕ್ಷಮ ಪ್ರಾಧಿಕಾರ, ಹಾಗಾಗಿ ರಾಜ್ಯಪಾಲರ ಪರ ಅನುಮತಿಯನ್ನು ಕೋರಲಾಗಿದೆ. 17A ಅಡಿಯಲ್ಲಿ ತನಿಖೆ ನಡೀಬೇಕಾದ್ರೆ ಸಕ್ಷಮ ಪ್ರಾಧಿಕಾರದ ಅನುಮತಿ ಅನಿವಾರ್ಯತೆ ಇದೆ. ಇಲ್ಲಿ ರಾಜ್ಯಪಾಲರು ಸಕ್ಷಮ ಪ್ರಾಧಿಕಾರ, ಹಾಗಾಗಿ ಅವರ ರಾಜ್ಯಪಾಲರ ಪರ ಅನುಮತಿಯನ್ನು ಕೋರಲಾಗಿದೆ ಅಂತ ಹೇಳಿದ್ದಾರೆ. ಅವ್ರ ಪಡಿನೇ ಕೇಳಿದ್ದಾರೆ. ಕಾನೂನು ಬಾಹಿರವಾಗಿಲ್ಲದಿದ್ದರೂ ಕೂಡ ಪ್ರಭಾವವನ್ನು ಬಳಸಿ ಲಾಭ ಪಡೆದರೆ ಅಪರಾಧ ಅಲ್ವಾ? ಸೊ ಹಾಗಾಗಿ ಇವೆಲ್ಲ ವಾದವಿಡ್ತಾ ಇದ್ದಾರೆ, ಕನ್ವಿನ್ಸ್ ಮಾಡುವಂಥ ಪ್ರಯತ್ನಗಳಿವೆಲ್ಲ ನ್ಯಾಯಮೂರ್ತಿಗಳನ್ನು. ತಮ್ಮ ಬಳಿ ಇರುವಂಥ ಸಾಕ್ಷ್ಯಗಳ ಮೂಲಕವಾಗಿ ನಾನು ಹೇಳ್ತಾ ಇರೋದು ಸರಿ ನ್ಯಾಯಮೂರ್ತಿಗಳನ್ನೋ ರೀತಿಯಲ್ಲಿ ವಾದವನ್ನು ಮಂಡಿಸುವಂಥದ್ದು. ಸೊ ಲಾಭ ಪಡೆದ್ರೆ ಅಪರಾಧ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಕಾನೂನು ಬಾಹಿರವಾಗಿಲ್ಲದಿದ್ರೂ ಕೂಡ ಪ್ರಭಾವವನ್ನು ಬಳಸಿದ್ರು ಕೂಡ ಅದು ಅಪರಾಧವಲ್ವಾ ಅಂತ. ನಿಮ್ಮ ವಾದ ಸೆಲ್ಫ್ ಗೋಲ್ ಆಗಬಹುದು ಅಂತ ನ್ಯಾಯಮೂರ್ತಿಗಳು ಹೇಳ್ತಾ ಇದ್ದಾರೆ. ಸೆಲ್ಫ್ ಗೋಲ್ ಈ ಕೇಸ್ಗೆ ಸಂಬಂಧಿಸಿದಂತೆ ಈ ಮಾತು ಹೇಳುತ್ತಿಲ್ಲ. 17A ಅಡಿಯಲ್ಲಿ ತನಿಖೆ ನಡೀಬೇಕಾದ್ರೆ ಸಕ್ಷಮ ಪ್ರಾಧಿಕಾರದ ಅನುಮತಿ ಅನಿವಾರ್ಯತೆ, ಇಲ್ಲಿ ರಾಜ್ಯಪಾಲರು ಸಕ್ಷಮ ಪ್ರಾಧಿಕಾರ ಆಗ್ತಾರೆ, ಹಾಗಾಗಿ ಅನುಮತಿಯನ್ನು ಕೋರಲಾಗಿದೆ ಅವರ ಬಳಿ ಅಂತ ಹೇಳಿ ಅದಕ್ಕೆ ನ್ಯಾಯಮೂರ್ತಿಗಳು ಹೇಳ್ತಾ ಇದ್ದಾರೆ, ನಿಮ್ಮ ವಾದ ಏನಿದೆ ಸೆಲ್ಫ್ ಗೋಲ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ನ್ಯಾಯಮೂರ್ತಿಗಳು. ನನ್ನ ಸಹೋದರಿ ನರಸಿಂಹಮೂರ್ತಿ ಇದ್ದಾರೆ. ನರಸಿಂಹಮೂರ್ತಿ, ಸೆಲ್ಫ್ ಗೋಲ್ ಆಗಬಹುದು ಅನ್ನುವಂಥ ಒಂದು ಮಾತನ್ನು ನ್ಯಾಯಮೂರ್ತಿಗಳು ಬಳಸ್ತಾ ಇದ್ದಾರೆ. ಮೊನ್ನೆ ಕೂಡ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು, ಪ್ರಶ್ನೆಯನ್ನು ಕೂಡ ಕೇಳಿದರು. ಮುಖ್ಯಮಂತ್ರಿಗಳ ಪಾತ್ರ ಇದರಲ್ಲಿ ಎಲ್ಲಿದೆ, ಸಿದ್ದರಾಮಯ್ಯನವರ ಪಾತ್ರ ಅನ್ನುವಂಥದ್ದು. ಏನು ನಡೀತಾ ಇದೆ ಈಗ ವಾದ, ಯಾವ ರೀತಿಯಾಗಿ ವಾದ ಹೋಗ್ತಾ ಇದೆ ನರಸಿಂಹಮೂರ್ತಿ? ಅರುಣ್ಣ, ಇಡೀ ದಿನ ಅಂದರೆ ಶನಿವಾರ ಒಂದಷ್ಟು ಇಡೀ ದಿನ ವಿಚಾರಣೆಯ ಆಲಾಪವನ್ನು ಆಲಿಸಿದ್ದಂತಹ ನ್ಯಾಯಾಲಯ ಇದೀಗ 2:30ರಿಂದ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರ ಮೂಡಾ ಪ್ರಕರಣ ಸಂಬಂಧ ವಿಚಾರಣೆಯನ್ನು ಕೋರ್ಟ್ನಲ್ಲಿ ಆರಂಭ ಮಾಡಲಾಗಿದೆ. ಇದೀಗ ಸಾಯಿ ಕೃಷ್ಣ ಪರ ವಕೀಲರು ಅವರು ರಾಘವನ್ ಅವರು ಹೈಕೋರ್ಟ್ನಲ್ಲಿ ಸುದೀರ್ಘವಾಗಿ ತಮ್ಮ ವಾದವನ್ನು ಮಂಡನೆ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ನಾನು ಪ್ರಮುಖವಾಗಿ 3 ಅಂಶಗಳನ್ನು ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನು ಮಾಡ್ತಿದ್ದೀನಿ. ರಾಜ್ಯಪಾಲರು PC ಆ್ಯಕ್ಟ್, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಏನಿದೆ
ಇದರ ಅಡಿ ತನಿಖೆಗೆ ಪರ್ಮಿಷನ್ ಅನ್ನು ಕೊಡ್ತಕ್ಕಂತಹದ್ದು ಅವಶ್ಯಕತೆ ಇದೆ. ಹೀಗಾಗಿ ಇಲ್ಲಿ ಸಕ್ಷಮ ಪ್ರಾಧಿಕಾರಿ ಯಾರು ಅಂತೇಳಿ ಬಂದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಸಕ್ಷಮ ಪ್ರಾಧಿಕಾರ ರಾಜ್ಯಪಾಲರು, ಕಾಂಪಿಟೆಂಟ್ ಅಥಾರಿಟಿ ರಾಜ್ಯಪಾಲರು. ಹೀಗಾಗಿ ಗವರ್ನರ್ ಇಲ್ಲಿ 17A ಅಡಿ ತನಿಖೆಗೆ ವಿಚಾರಣೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅನುಮತಿಯನ್ನು ಕೊಟ್ಟರಷ್ಟೇ ವಿಚಾರಣೆಯನ್ನು ನಡೆಸೋದಕ್ಕೆ ಸಾಧ್ಯವಾಗೋದು. ಈವನ್ ಕೋರ್ಟ್ಗಳಲ್ಲಿ ಜಡ್ಜ್ಮೆಂಟನ್ನು ಕೊಡೋದಕ್ಕೂ ಕೂಡ ಯಾರು ಸಕ್ಷಮ ಪ್ರಾಧಿಕಾರ ಇರುತ್ತೋ ಅಂಥವರಿಂದ ಪರ್ಮಿಷನನ್ನು ತೆಗೆದುಕೊಂಡಿರಬೇಕು. ಇಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಅಂದರೆ ಕಾನೂನು ಬಾಹಿರವಾಗಿ ಸೈಟನ್ನು ಪಡೆದಿಲ್ಲ ಅನ್ನೋದೇ ಆದ್ರೂ ಕೂಡ, ಆದರೆ ತಮ್ಮ ಪ್ರಭಾವವನ್ನು ಬಳಸಿ ಸೈಟ್ಗಳನ್ನು ಪಡೆದಿರೋದು ಕೂಡ ಸತ್ಯವಾಗಿ ಕಾಣಿಸ್ತಿದೆ. ಇದು ತಪ್ಪು ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನು ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶವನ್ನು ಮಾಡಿದಂತಹ ಮಾನ್ಯ ನ್ಯಾಯಮೂರ್ತಿಗಳು, ನೀವು ಸೆಲ್ಫ್ ಗೋಲ್ ಮಾಡ್ಕೊಳ್ತಿದ್ದೀರಿ ಅಂತೇಳಿ ಅನಿಸ್ತಿಲ್ವೇ ಅಂತೇಳಿ ಕೇಳಿದಂತಹ ಸಂದರ್ಭದಲ್ಲಿ ನಾನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ, ಸಾಮಾನ್ಯವಾಗಿ ಜನರಲ್ ಆಗಿ ಈ ಒಂದು ಉಲ್ಲೇಖವನ್ನು ಮಾಡಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ರಾಘವನ್ ಅವರು ನ್ಯಾಯಮೂರ್ತಿಗಳ ಗಮನಕ್ಕೆ ತರುವ ಕೆಲಸವನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಅಂದರೆ ಅವತ್ತು CM ಸಿದ್ದರಾಮಯ್ಯ ಪರ ರಾಜ್ಯಸಭಾ ಸದಸ್ಯ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಮಾಡಿದಂತಹ ವಾದ ಏನಿದೆ, ಆ ವಾದಕ್ಕೆ ಪ್ರತಿವಾದವಾಗಿ ಇದೀಗ ಯಾರ್ಯಾರು ದೂರುದಾರರಿದ್ರು ಅವರೆಲ್ಲರ ಪರ ವಕೀಲರು ಸುದೀರ್ಘವಾಗಿ ಕಳೆದ ಶನಿವಾರದಿಂದ ಹೈಕೋರ್ಟ್ನಲ್ಲಿ ವಾದ ಮಂಡನೆಯನ್ನು ಮಾಡ್ತಿದ್ದಾರೆ. ಅರುಣ್, ಓಕೆ, ಬಹಳ ಮುಖ್ಯವಾಗುತ್ತೆ ಈ ರೀತಿಯಾಗಿ ಮಾತುಗಳು ಬಂದಾಗ, ಕೌಂಟರ್ ಕ್ವಶನ್ಸ್ಗಳು ಬಂದಾಗ ಇವ್ರು ಹೇಳ್ತಾ ಇರೋದು ಸರಿ ಅಲ್ವಾ ಅಂತ ಅನಿಸ್ಬಿಡುತ್ತೆ, ಅವ್ರು ಹೇಳ್ತಾ ಇರೋದು ಸರಿ ಅಲ್ವಾ ಅಂತ ಅನಿಸ್ಬಿಡುತ್ತೆ. ನ್ಯಾಯಮೂರ್ತಿಗಳು ಕೇಳಬೇಕಾದ್ರೆ ಇದೇನೋ ಒನ್ ಸೈಡ್ ಆಗ್ಬಿಡುತ್ತಾ ಅಂತ ಅನಿಸ್ಬಿಡುತ್ತೆ, ಯಾವ ಕಡೆಗೆ ನ್ಯಾಯ ಹೋಗುತ್ತೆ ಅಂತ ಇವೆಲ್ಲ ಪ್ರಶ್ನೆಗಳು, ಅದರ ಅಭಿಪ್ರಾಯಗಳು ವ್ಯಕ್ತವಾಗಕ್ಕೆ ಶುರು ಆಗ್ಬಿಡುತ್ತೆ. ಬಟ್ ಇನ್ನೂ ಯಾರ್ಯಾರ್ದು ಬಾಕಿ ಇದೆ ನರಸಿಂಹಮೂರ್ತಿ? ರಾಘವನ್ ಅವ್ರದ್ದು ವಾದ ಮುಗಿದ್ರೆ ಇವತ್ತೇ ತೀರ್ಪು ಬರುವಂಥ ಸಾಧ್ಯತೆ ಏನಾದರೂ ಇದೆಯಾ? ಅರುಣ್, ಅಂದರೆ ಮೊದಲಿಗೆ ಅಭಿಷೇಕ್ ಮನು ಸಿಂಘ್ವಿ ಅವರು ಕೋರ್ಟ್ನಲ್ಲಿ ವಾದವನ್ನು ಮಂಡನೆ ಮಾಡಿದಂತಹ ಸಂದರ್ಭದಲ್ಲಿ ಅವರು ತಾತ್ಕಾಲಿಕವಾಗಿ ತಡೆಯನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದವನ್ನು ಕೇಳಿದಂತಹ ಸಂದರ್ಭದಲ್ಲಿ ನೋಡುಗರಿಗೆ ಸಹಜವಾಗಿ ಯಾವ ರೀತಿ ಅದ್ಭುತವಾಗಿ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡಿದ್ರು ಅಂತೇಳಿ ಅನಿಸ್ತು. ಅದಾದ ಬಳಿಕ ತುಷಾರ್ ಮೆಹ್ತಾ ಅವರು ಕೊಟ್ಟಂತಹ ಕೌಂಟರ್ ಇತ್ತಲ್ಲ, ಅದು ಈ ಆ್ಯಂಗಲಲ್ಲೂ ಕೂಡ ಸರಿ ಇರಬಹುದಲ್ಲ ಅನ್ನೋ ನಿಟ್ಟಿನಲ್ಲಿ ಮಾತನಾಡೋದಕ್ಕೆ ಶುರು ಮಾಡಿದರು. ಆದರೆ ಇಡೀ ದಿನ ಅವತ್ತು ಯಾರೀಗ ಆ ದೂರುದಾರರು ಯಾರಿದ್ದಾರೆ ಅಂಥವರ ಪರ ವಕೀಲರು ವಾದ ಮಂಡನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಅವತ್ತು ತುಷಾರ್ ಮೆಹ್ತಾ ಮಾಡಿದರು, ಅದಾದ ಬಳಿಕ ಮಣಿಂದರ್ ಸಿಂಗ್ ಅವರು ಮಾಡಿದರು, ಅದಾದ ಬಳಿಕ ಪ್ರಭುಲಿಂಗ ನಾವಡಗೆ ಅವರು ಮಾಡಿದರು, ರಂಗನಾಥ್ ಅವರು ಮಾಡಿದರು. ಇವರೆಲ್ಲರೂ ಕೂಡ ಆದಂತಹ ಬಳಿಕ ಇದೀಗ ಮತ್ತೆ ರಾಘವನ್ ಅವರು ಸಾಯಿ ಕೃಷ್ಣ ಅವರ ಪರ ಹಾಜರಾಗಿದ್ದಾರೆ, ವಾದವನ್ನು ಮಂಡನೆ ಮಾಡ್ತಿದ್ದಾರೆ. ಇವರ ವಾದವೆಲ್ಲ ಮುಗಿದಂತಹ ಬಳಿಕ ಮತ್ತೆ ಇವರ ವಾದದ ಮೇಲೆ ಪ್ರತಿವಾದವನ್ನು ಮಾಡೋದಕ್ಕೆ ಶನಿವಾರವೇ ಅಭಿಷೇಕ್ ಮನು ಸಿಂಘ್ವಿ ಅವರು ಸಮಯವನ್ನು ಕೇಳಿದರು. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ 10:30ಗೆ ವಿಚಾರಣೆಯನ್ನು ಆರಂಭ ಮಾಡೋದಕ್ಕೆ ಆಗೋದಿಲ್ಲ, ಬೇರೆ ಬೇರೆ ಕೇಸ್ಗಳಿರ್ತವೆ. ಈ ಹಿನ್ನೆಲೆಯಲ್ಲಿ ಪ್ರತಿದಿನ ಬೇಕಾದರೆ ಮಧ್ಯಾಹ್ನ 2:30 ನಂತರ ವಿಚಾರಣೆಯನ್ನು ನಡೆಸಬಹುದು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೋರ್ಟ್ನಲ್ಲಿ ಅಭಿಪ್ರಾಯವನ್ನು ಪಟ್ಟಿದ್ರು. ಹೀಗಾಗಿಯೇ ಇವತ್ತು ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಆರಂಭವಾಗಿದೆ. ಆದರೆ ಇವತ್ತು CM ಪರ ಹಿರಿಯ ವಕೀಲ, ಸುಪ್ರೀಂ ಕೋರ್ಟ್ನ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ಹೈಕೋರ್ಟ್ಗೆ ಹಾಜರಾಗಿಲ್ಲ ಕಾರಣಾಂತರಗಳಿಂದ. ಹೀಗಾಗಿ ಇದಾದ ಬಳಿಕ ಇವತ್ತು ಯಾರು ದೂರುದಾರರಿದ್ದಾರೆ ಇವರ ಆ ವಾದಗಳು ಮುಗಿದಂತಹ ಸಂದರ್ಭದಲ್ಲಿ ಇದೀಗ CM ಪರ ವಕೀಲರು ಮನವಿಯನ್ನು ಮಾಡಿಕೊಳ್ಳಬಹುದು. ಅಭಿಷೇಕ್ ಮನು ಸಿಂಘ್ವಿ ಅವರು ನಾಳೆ ಅಥವಾ ನಾಡಿದ್ದು ಬಂದು ತಮ್ಮ ಪ್ರತಿವಾದವನ್ನು ಸಲ್ಲಿಸ್ತಾರೆ, ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ. ಬಹುಶಃ ಇದು ಇವತ್ತಿಗೆ ಮುಗಿತಕ್ಕಂಥ ಯಾವುದೇ ಲಕ್ಷಣಗಳು ಇಲ್ಲ. ಇನ್ನೂ ಕೂಡ ಇದು ಒಂದು 2-3 ದಿನ ವಾದ ಪ್ರತಿವಾದಗಳು ನಡೆದಂತಹ ಬಳಿಕ ಆ ಬಳಿಕವಷ್ಟೇ ಮಾನ್ಯ ನ್ಯಾಯಮೂರ್ತಿಗಳು ಆದೇಶವನ್ನು ಪ್ರಕಟ ಮಾಡಲಿದ್ದಾರೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ನರಸಿಂಹಮೂರ್ತಿ, ವಾಪಸ್ ನಿಮ್ಮ ಹತ್ರ ಬರ್ತೀನಿ. ಈಗ ಸ್ನೇಹಮಯಿ ಕೃಷ್ಣ ಪರ ವಕೀಲರು ರಾಘವನ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಇವತ್ತೇ ಈ ವಿಚಾರದಲ್ಲಿ ತೀರ್ಪು ಬರೋದು ಕಷ್ಟ ಅಂತ ಅಂತಿದ್ದಾರೆ ನನ್ನ ಸಹೋದ್ಯೋಗಿ. ನೋಡೋಣ ಇನ್ನೂ ಏನೇನು ಆಗುತ್ತೆ ಈ ವಿಚಾರದಲ್ಲಿ. ವಾದವನ್ನು ಮಂಡಿಸ್ತಾ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳು ಬರುತ್ತೆ ಅನ್ನುವಂಥದ್ದು, ಮುಖ್ಯವಾಗಿ 17A ಬಹಳ ಇಲ್ಲಿ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಸೊ ವೈಯಕ್ತಿಕವಾಗಿ ಪ್ರಭಾವವನ್ನು ಬಳಸಿದರೆ ಅದು ಅಪರಾಧ ಅಲ್ವಾ ಅನ್ನುವಂಥ ವಿಚಾರ ಬರ್ತಾ ಇದೆ. ಸೊ ಹಾಗಾಗಿ ಈ ವಿಚಾರದಲ್ಲಿ ಈಗ ವಾದ ಪ್ರತಿವಾದಗಳನ್ನು ನ್ಯಾಯಾಲಯ ಆಲಿಸಿದ ನಂತರ ತೀರ್ಪನ್ನು ಇವತ್ತು ಕೊಡೋ ಸಾಧ್ಯತೆ ತುಂಬ ಕಡಿಮೆ ಇದೆ.